ಭಕ್ತಿಗೆ ತಾಯಿ ಅದಾಳೆ. ಭಕ್ತಿ ತಾಯಿ ಯಾರಂತ ಕೇಳ್ತಾರ ತುಕಾರ. ಭಾವವಿನ ಭಕ್ತಿ, ಭಕ್ತಿ ಇದ್ರೆ ಅಷ್ಟೇ ಉಪಯೋಗ ಇಲ್ಲ ಹೇಳ್ತಾರೆ. ಇಲ್ಲಿ ಭಕ್ತಿ ಇದ್ರೆ ಉಪಯೋಗ ಇಲ್ಲ. ಭಕ್ತಿಗೆ ಒಬ್ಬ ತಾಯಿ ಅದಾಳ, ಆಕಿ ಯಾರು ಅಂತ ಕೇಳತ್ತಾರ. ನೋಡ್ರಿ, ನಿಮ್ಗೆಲ್ಲರಿಗೂ ಗೊತ್ತೈತಿ, ಹೇಳಿದ್ನಾ ಗೊತ್ತಾಗ್ತದೆ. ಏನ್ ಗೊತ್ತಾ, ಮನುಷ್ಯನಿಗೆ ಸ್ವಲ್ಪ ಭಯ ಭಕ್ತಿ ಇರ್ಲಿ ಅಂತಾರ, ಹೌದಿಲ್ಲ? ಭಕ್ತಿ ಯಾರ ತಾಯಿ? ಭಯ ತಾಯಿ ಅದಾಳ. ಮೊದಲ ಮನುಷ್ಯನಿಗೆ ಏನ್ ಬೇಕು? ಭಯ ಬೇಕಂತ. ರಾವಣನಿಗೆ ಭಯನೇ ಇರ್ಲಿಲ್ಲ, ಭಕ್ತಿ ಬಹಳ ನಿಪುಣ ರಾವಣ. ದೇವತೆಗಳನ್ನ ಕಟ್ಟಿದವ ರಾವಣ, ಆದ್ರ ಭಯ ಇರ್ಲಿಲ್ಲ. ಭಯ ಇಲ್ಲದಕ್ಕೆ ಏನಾದ ರಾವಣ? ರಣದೊಳಗ ದುರ್ಮರಣ ಆದ. ನೀವು ಏನ್ ಬೇಕ್ರಿ? ಇಲ್ಲಿ ಕುಂತೀರಲ್ಲ, ಏನ್ ಕಾಣ್ಬೇಕು? ಕಣ್ಣಾಗ ದೇವಸಭಾ ಕಾಣಬೇಕು. ದೇವಸಭಾ ಕಾಣಬೇಕು, ದೇವರ ಕಾಣಬೇಕು. ಇವೆಲ್ಲ ಯಾವಾಗ ದುರ್ಯೋಧನನಿಗೆ ಧರ್ಮರಾಜಾಗ ಹೋದಾಗ ಅರ್ಜುನ ಒಂದು ಮಾತು ಹೇಳಿದ ಕೃಷ್ಣ ಪರಮಾತ್ಮ. ಏನಂತ ನೋಡಪ್ಪ, ಇತ್ತಾಗ 11 ಅಕ್ಷಿಣಿ ಐತಿ, ಇತ್ತಾಗ 7 ಅಕ್ಷಿಣಿ ಐತಿ. ಇದ್ರೊಳಗ ನಿನಗೆ ಯಾವ ಧರ್ಮಿಷ್ಠ ಅದಾವ, ಯಾವ ಒಳ್ಳೆವದಾವ ನೋಡ್ಕೊಂಬ ಅಂತ ಕಳಿಸಿದ. ಯಾರನ್ನ? ಅರ್ಜುನನ ಕಳಿಸಿದ. ಹಿಂಬಾಲೆ ಧರ್ಮರಾಜನು ಕಳಿಸಿದ. ಇಬ್ರು ನೋಡ್ತಾರ. 11 ಅಕ್ಷಿಣಿ ಕೌರವರು ಕೆಟ್ಟವ್ರು ಅನ್ನೋದು ಜಗತ್ತಿನೊಳಗೆ ಸಾರೈತಿಲ್ಲ. ಸಾರಿದ್ರು ಕೂಡ ಧರ್ಮನ ಕಣ್ಣಾಗ, ಅರ್ಜುನನ ಕಣ್ಣಾಗ ಏನ್ ಕಂಡು? ಎಲ್ಲ ದೇವ್ರ ಕಣ್ಣಾಗ ಕಾಣಕತ್ತು. 11 ಅಕ್ಷಿಣಿ ದೇವ್ರ ಕಾಣಕತ್ತಂತ. ಇವು 11 ಅಕ್ಷಿಣಿ, ಇವತ್ತ 7 ಅಕ್ಷಿಣಿ ಇವೆಲ್ಲ ದೇವರದವ, ನಾವು ನರಪಾಪಿಗಳದ. ಎಂತ ಬುದ್ಧಿ ನೋಡ್ರಿ. ಅಂದು ಕೃಷ್ಣನಂತಲ್ಲಿ ಬಂದ್ರು, ದೇವ ಕೆಟ್ಟವ್ರಿ ಭೂಮಿ ಮೇಲೆ ಯಾರು ಇಲ್ಲ, ನೀ ಭೂಮಿ ಮೇಲೆ ಕೆಟ್ಟಿದ್ದು ಮಾಡಿ ಇಟ್ಟೇ ಇಲ್ಲ ಅಂತಂತು. ನೀ ಕೆಟ್ಟಿದ್ದು ಮಾಡಿ ಇಟ್ಟೇ ಇಲ್ಲ. ಯಾರ್ಯಾರಿಗೆ ಕೆಟ್ಟ ಆಗ್ಬೇಕಾಗಿತ್ತು ಅವ್ರು ಕೆಟ್ಟ ಮಾಡ್ಕೊಂಡವ್ರ, ಅವರಿಂದ ಅವ್ರು ಮಾಡ್ಕೊಂಡಾರ. ಅಲ್ಲ, ಒಬ್ರು ರೈತರಿಲ್ಲ ಅಂತ, ಒಬ್ರು ಕಾಣ್ಲಿಲ್ಲ ಅಂತ. ನೋಡು, ದುರ್ಯೋಧನ 5 ರಾಜ್ಯ ಅಲ್ಲ, 5 ಗ್ರಾಮ ಅಲ್ಲ, ಬರೇ 5 ಗ್ರಾಮರ ಬಿಟ್ಟು ಕೊಡಂದ್ರ ಏನ್ ಹೇಳಿದ? ಒಂದು ಸೂಜಿ ಮಣಿ ಮ್ಯಾಗ ಎಷ್ಟು ಮಣ್ಣು ಬರ್ತದಲ್ಲ, ಇಷ್ಟು ಕೊಡುದಿಲ್ಲ ಅಂದ. ಅವ ವೈರೇ ಹೌದಿಲ್ಲ ಅಂತ ಕೇಳಿದ ಕೃಷ್ಣ. ಯಾರನ್ನ? ಅರ್ಜುನನ್ನ ಧರ್ಮರಾಜನ ಕೇಳಿದ. ಯಪ್ಪ, ಅವ ಕೊಡ್ಲಿದ್ದು ಅದು ಪಾಡಾತಿ ನಮಗ ಅಂತ ಅಂದ್ರ ಅನ್ಬೋದೇ. ನಾವು ಮನಿ ಜಾಗ ಮನಿ ಹಾಕ ಮುಂದ್ 1 ಫೂಟ್ ಹೆಚ್ಚು ಕಡಿಮೆ ಆಗಿ ನೋಡು ಕಡತ. ಮೊದಲ ಅವನ ಅನ್ನ ಇದ್ರು ಮೊದಲ ಕಡಿಮೆ ಅವನ ಅಂತಾರೆ. ಇಂತಾದ್ರು ಇಲ್ಲಿ ನಡೆದೈತ. ಆದ್ರೆ ಏನಂದ್ರು? ಯಪ್ಪ, ಅದು ಸೂಜಿ ಮಣಿ ಮ್ಯಾಗಿನ ಮಣ್ಣು ಕೊಡೋದಿಲ್ಲ ಅಂದ ಸತ್ಯ ಐತಿ. ಆ ಸೂಜಿ ಮಣಿ ಮ್ಯಾಗಿನ ಮಣ್ಣನ್ನು ತಗೊಂಡು ನಾವ್ ಏನ್ ಮಾಡವ್ರದೇವಂತ. ಬರ್ಬೋದು ನಮ್ಗೆ ಭಾವ, ಬರ್ಬೋದು ನೀ ಭಾವ ಅಂತ ಕೇಳತ್ತಾರೆ. ಆದ್ರಲ್ಲಿ ಏನಂತಾರ? ದುರ್ಯೋಧನರ ಹೌದಲ್ಲ ನೀನು ವೈರಿ ಅಂತ ಕೇಳಿದಂತ ಕೃಷ್ಣ. ದುರ್ಯೋಧನರ ಹೌದಲ್ಲ ಹೇಳಂತ. ದುರ್ಯೋಧನ ಮೊದಲ ಅವ ದೊಡ್ಡ ದೇವ್ರಪ್ಪ ಅಂತೀವ. ಅರ್ಜುನ್ ಹಂಗೋದ್ರೆ ನಮ್ ಬಾಯ ಬರ್ಬೋದಾ? ಸಂತರ ಬಂದಿರಿ ಒಂದ್ ಮಾತಂದು ದಾಟಿ ಹೋಗಿ ನಾವ್ ಬಿರೋದಂತೀರಿನ? ಅಂದ್ರ ಕಾಮ ಈಶ, ಕ್ರೋಧ ಈಶ, ರಜ ಗುಣ ಸಮದ್ಭವ, ಮಾಸನು ಮಾ ಪಾಪ ಇದ್ದೇ ನಮಿ ವೈರಿ ನಮ್. ನೀ ಎಷ್ಟು ವಿದ್ಯಾ ಕಲ್ತಿದಿ, ಎಷ್ಟು ಸಂಪ್ರದಾಯ ಮಾಡಿದಿ, ಸಿಟ್ಟು ಕಾಮ ಕ್ರೋಧ ಹೋಗ್ಲಿಲ್ಲ ಅಂದ್ರ ಜೀವನ ವ್ಯರ್ಥದನೋ ಅಂತ ಕೇಳ್ತಾರ. ಜೀವನ ವ್ಯರ್ಥದ. ಮೊದಲು ನೀವು ತೆಳಗ್ ಬರ್ಬೇಕಲ್ಲ. ನೀವ್ ಯಾಕೆ ಹೋಗ್ಬೇಕಾದ್ರ ನೀ ಹೆಂಗ್ ಬರ್ಬೇಕ್ರಿ? ಸಂತರ್ನೆಲ್ಲ ನೋಡಿದ್ರೆ ದೇವರ ರೂಪ ಕಾಣ್ಬೇಕಲ್ಲ. ಕಂಡೇ ಇಲ್ಲ ಕಣ್ಣಾಗ ಕಾಣಬೇಕಾದ್ರ